ನಮಸ್ತೆ ಎಲ್ರಿಗೂ. ಇದು ನನ್ನ ಶನಿವಾರದ ಮಿನಿ ಲಾಗ್. ಶುಕ್ರವಾರ ರಾತ್ರಿನೇ ನಾನು ಬೆಳಗ್ಗೆ ಪೆಸರಿಟ್ಟು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಹೆಸರು ಕಾಳು ಸ್ವಲ್ಪ ಅಕ್ಕಿ ಕಡಲೆಬೇಳೆನ ಹಾಕಿ ನೆನೆಸಿದ್ದೆ. ಅದು ಬೆಳಗ್ಗೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ನೆಂದಿತ್ತು. ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹೆಸರು ಕಾಳು, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ ಹಾಕ್ಕೊಂಡೆ. ನಿಮಗೆ ಬೇಕಿದ್ದರೆ ನೀವು ಹಸಿ ಸೊಪ್ಪು ಹಾಕೋಬೋದು, ಯಾವುದಾದ್ರೂ ಪಾಲಕು ಅಥವಾ ಮೆಂತ್ಯ ಆದರೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ. ಅಷ್ಟರೊಳಗೆ ನನಗೆ ಟೀ ಕುಡಿಬೇಕನ್ನಿಸ್ತು. ಒಂದು ಕಡೆ ನಾನು ಟೀಗೆ ಇಟ್ಬಿಟ್ಟು ಇದನ್ನ ಮಿಕ್ಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಈ ರೀತಿಯಾಗಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾವು ಯಾವ ರೀತಿ ದೋಸೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ತರಿಯಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಿಮಗಾಗಿ ಉಪ್ಪು ಕಮ್ಮಿ ಅನಿಸಿದರೆ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕಿ ನೆನೆ ಬಿಡ್ಬೋದು. ಅಷ್ಟರಲ್ಲಿ ನಾನು ಒಂದು ಕಡೆ ಲಂಚ್ ಬಾಕ್ಸಿಗೆ ರೈಸ್ಗೆ ಇಟ್ಟಿದ್ದೆ. ಜೊತೆಗೆ ಇದಕ್ಕೆ ನಾನು ಚಟ್ನಿ ಮಾಡಿಕೊಂಡೆ. ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಪೆಸರಿಟ್ಟು ದೋಸೆ. ಆಮೇಲೆ ಇದಕ್ಕೆ ನೀವು ಇನ್ನೂ ಬೇಕಾದರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ಮಸಾಲ ದೋಸೆ ಥರ ಕ್ಯಾರೆಟು ಆ ಥರ ಎಲ್ಲ. ನಾನು ಪ್ಲೇನಾಗೇ ಮಾಡಿದ್ದೆ ದೋಸೆನ. ತರಕಾರಿ ಕುಟ್ಕೊಂಡ್ರೆ ದೋಸೆ ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಸೊ ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಹೆಸರು ಕಾಳಲ್ಲಿ, ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ನೋಡಿ ಯಾವ ರೀತಿಯಾಗಿ ನೀಟಾಗಿ ದೋಸೆ ಹಂಚಿನ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ವೀರಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಆವಾಗ ಇದನ್ನ ಮಾಡ್ತಾಯಿರ್ತೀನಿ. ನನಗೂ ಅಷ್ಟೇ ತುಂಬ ಇಷ್ಟ. ಬೇಕಾದಾಗ ನೆನೆಸ್ಕೊಂಡಾಗ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆ ನೆನೆಸಿದರೆ ರಾತ್ರಿ ರುಬ್ಕೊಂಡು ನಾವು ದೋಸೆ ಮಾಡ್ಕೋಬೋದು. ಇದ್ರ ಜೊತೆ ನಾನು ಕಾಂಬಿನೇಷನ್ ದೋಸೆ ಜೊತೆ ಕಾಯಿ ಚಟ್ನಿ ನಾನು ಮಾಡಿದ್ದೆ. ಸೊ ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ವೀರನ್ನು ಕೇಳೋಣ. ಸೊ ಅವ್ರಿಗೂ ಆಫೀಸ್ಗೆ ಟೈಮ್ ಆಗಿತ್ತು, ಹಾಗಾಗಿ ಅರ್ಜೆಂಟಲ್ಲಿ ಅವರು ತಿನ್ಕೊಂಡು ಹೋದರು. ತುಂಬಾ ಚೆನ್ನಾಗಿದೆ ದೋಸೆ ಅಂತಲೂ ಹೇಳಿದರು. ಇದಕ್ಕೆ ಬೇಕಿದ್ರೆ ನೀವು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ನನಗೆ ಅವ್ರು ಟಾಟಾ ಮಾಡಿ ಬಾಯ್ ಹೇಳ್ತಾ ಅವ್ರು ಆಫೀಸ್ಗೆ ಹೊರಟು. ಇದು ನನ್ನ ಶನಿವಾರದ ಮಿನಿ ಲಾಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವ ರೀತಿ ವೀಡಿಯೋಸ್ ಮಾಡಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.